ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ. ಮುಂದಿನ ಕಾರ್ಯಕ್ರಮ ಚಿಂತನ, ಪ್ರಭಾಕರ ಜೋಶಿಯವರಿಂದ. ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ್ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನು ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು, ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡುನಂಟ್ ಎಂಬುವವರು ಇಂಟರ್ ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೊಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನದಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920ರಲ್ಲಿ ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಜನ ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ನ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಜನ ಸದಸ್ಯರನ್ನು ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ಜನರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ನ ಯುವ ಉದ್ಯಮಿ ಜೀನ್ ಹೆನ್ರಿ ಡುನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859ರಲ್ಲಿ ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡುನಂಟ್ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕರನ್ನು ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕರ ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆಯಾಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನಿವಾ ಒಪ್ಪಂದ ಸ್ವೀಕರಿಸಿತು. 1864ರಲ್ಲಿ ಜಿನಿವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬೆಳೆಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914ರಲ್ಲಿ ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತಿದ್ದವು. ಮುಂದೆ 1920 ಮಾರ್ಚ್ 3ರಂದು ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತು. ಆಗ ವೈಸ್ರಾಯ್ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ಧ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20ರಂದು ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1926 ಮೇ 8ರಂದು ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ಜನರನ್ನು ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯೋದ್ದೇಶಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ. ಈ 7
ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ. ಪ್ರಭಾಕರ್ ಜೋಶಿ